ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಖರ್ಗೆ ಅವರು ಹೇಳಬೇಕು, ರಾಹುಲ್ ಗಾಂಧಿ ಅವರು ಹೇಳಬೇಕು. ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ, ಚರ್ಚೆ ಇಲ್ಲವೇ ಇಲ್ಲ ಅಂತ. ಇದಕ್ಕಿಂತ ಕ್ಲಿಯರ್ ಆಗಿ ಹೇಳಕ್ಕೆ ಇನ್ನೇನು ಹೇಳ್ಬೇಕು? ನಮಸ್ಕಾರ ಪ್ರಿಯ ವೀಕ್ಷಕರೇ, ಕರ್ನಾಟಕದಲ್ಲಿ ಒಂದು ಸ್ಫೋಟಕ ವಿದ್ಯಮಾನ ನಡೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಡಿದಿದ್ದಾರೆ, ಜೊತೆಗೆ ಸೆಟೆದು ನಿಂತಿದ್ದಾರೆ, ಜೊತೆಗೆ ತಮ್ಮನ್ನ ರೀಪ್ಲೇಸ್ ಮಾಡಿದರೆ, ತಮ್ಮನ್ನ ಬದಲಾಯಿಸಿದರೆ ಅದು ಸರಿ ಇರಲ್ಲ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ಈ ಸಂದೇಶ ಯಾರಿಗೆ? ಈ ಸಂದೇಶ ತಮ್ಮ ಎದುರಾಳಿ ಕಾಂಪಿಗ ಅಥವಾ ಒಂದು ವೇಳೆ ಬದಲಾವಣೆಗೆ ಕೈ ಹಾಕಿದರೆ ಹೈಕಮಾಂಡಿಗೆ ಸಂದೇಶನ? ಇದು ಮೋಸ್ಟ್ ಇಂಪಾರ್ಟೆಂಟ್. ದೆಹಲಿನಲ್ಲಿ ಅವರು ಇದೇ ಪ್ರಪ್ರಥಮವಾಗಿ ಬಾಯ್ಬಿಟ್ಟು ಮಾತಾಡಿರೋದು ನೋಡಿದ್ರೆ ಯಾವುದೇ ಒಪ್ಪಂದ ಆಗಿಲ್ಲ, ನಾಯಕತ್ವ ಬದಲಾವಣೆ ಚರ್ಚೆ ನಡೆದಿಲ್ಲ ಎನ್ನುವ ಮಾತನ್ನ ಕೆಟಗಾರಿಕಲ್ ಆಗಿ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿಗೆ ಕಾಯ್ತಿರುವ 1-2 ಗಂಟೆಗಳ ಮೊದಲೇ ಇಂಥದ್ದೊಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಸಿಡಿಸಿ ಸ್ಫೋಟಗೊಂಡು ಯಾವ ಸಂದೇಶವನ್ನ ಯಾರಿಗೆ ರವಾನೆ ಮಾಡೋದಕ್ಕೆ ಅವರು ಬಯಸ್ತಿದ್ದಾರೆ, ಇದು ಮೋಸ್ಟ್ ಇಂಪಾರ್ಟೆಂಟು. ಈ ಡೆವಲಪ್ಮೆಂಟ್ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ರಾಹುಲ್ ಗಾಂಧಿ ಅವರ ಭೇಟಿಗೆ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕಾದು ಕೂತಿದ್ದಾರೆ. ಹಾಗೆಯೇ DCM DK ಶಿವಕುಮಾರ್ ಕೂಡ ಅಲ್ಲಿ ಕಾದು ಕೂತಿದ್ದಾರೆ. ಈ ಒಂದು ಭೇಟಿ ತುಂಬಾ ಸಿಗ್ನಿಫಿಕೆಂಟ್ ಆದಂತಹ ಭೇಟಿ. ಇಲ್ಲಿ ಅವರಿಗೆ ಬೇಕಾದಷ್ಟು ಡೆವಲಪ್ಮೆಂಟ್ಸ್ಗಳಾಗಿದ್ದು, ACC ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಬಂದು ಶಾಸಕರಿಂದ ರೈಟಿಂಗ್ ಅಲ್ಲಿ ತಗೊಂಡಿದ್ದಾರೆ. 1 ಜನ ಶಾಸಕರು ಲೀಡರ್ಶಿಪ್ ಚೇಂಜ್ ಆಗಿ DK ಶಿವಕುಮಾರ್ ಅನ್ನ CM ಮಾಡಬೇಕು ಅಂತ ಹೇಳಿದ್ದಾರೆ. ಈ ಎಲ್ಲ ರಿಪೋರ್ಟ್ಸ್ ಎತ್ಕೊಂಡು ಸುರ್ಜೇವಾಲಾ ಅವರು ಹೈಕಮಾಂಡಿಗೆ, ಅಂದ್ರೆ ರಾಹುಲ್ ಗಾಂಧಿಗೆ, ಖರ್ಗೆ ಅವರಿಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ಈ ಇಬ್ಬರು ನಾಯಕರು ರಾಹುಲ್ ಗಾಂಧಿ ಅವರ ಭೇಟಿಗೆ ಕಾದು ಕುಳಿತಿರೋದಿದೆಯಲ್ಲ, ಇದು ಅತ್ಯಂತ ಮುಖ್ಯ. ಮತ್ತೆ ಯಾಕೆ ಮುಖ್ಯ ಅಂತಂದ್ರೆ, 2.5 ವರ್ಷಗಳ ಅವಧಿಗೆ ಉಳಿದ ಅವಧಿಯನ್ನ DK ಶಿವಕುಮಾರ್ ಅವರನ್ನ CM ಮಾಡಬೇಕು ಮತ್ತು ಈ ಕುರಿತಂತೆ ಅಧಿಕಾರ ಹಂಚಿಕೆಯ ಒಪ್ಪಂದ ಈಗೇನು ಮೊದಲಾಗಿತ್ತು ಅದನ್ನು ಈಗ ಜಾರಿಗೆ ತರಬೇಕು. ಅಲ್ಲಿಯವರೆಗೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೆ ಪರ್ಮಿಷನ್ ಕೊಡಕೂಡದು. ಇದು ಒಂದು ಆರ್ಗ್ಯುಮೆಂಟ್. ಕೆಲವು ಶಾಸಕರು ಅದನ್ನ ಬಹಿರಂಗವಾಗಿಯೇ ಹೇಳಿದ್ರು. ಮತ್ತೊಂದು ಆರ್ಗ್ಯುಮೆಂಟ್ ಏನು? ಮತ್ತೊಂದು ಬಣದ, ಸಿದ್ದರಾಮಯ್ಯ ಬಣದ ಪ್ರಯತ್ನ ಏನು? KPCC ಅಧ್ಯಕ್ಷ ಸ್ಥಾನದಿಂದ DK ಶಿವಕುಮಾರ್ ಅವರನ್ನ ಬದಲಾವಣೆ ಮಾಡಬೇಕು. ಇದು ಮತ್ತೊಂದು ಗುಂಪಿನ ರಣತಂತ್ರ. ಈ ತಂತ್ರ ಮತ್ತು ರಣತಂತ್ರದ ಮಧ್ಯೆ ಇದೇ ಪ್ರಪ್ರಥಮ ಬಾರಿಗೆ ಸಿದ್ದರಾಮಯ್ಯ ಓಪನ್ ಅಪ್ ಆದರು, ದೆಹಲಿನಲ್ಲಿ ಓಪನ್ ಅಪ್ ಆದರು. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಕೆಲವೇ ಗಂಟೆಗಳ ಮೊದಲು, ಕಾದು ಕುಳಿತ ಕೆಲವೇ ಗಂಟೆಗಳ ಮೊದಲು ಓಪನ್ ಅಪ್ ಆದರು. ಓಪನ್ ಅಪ್ ಆಗಿ ಅವರು ಒಂದು, ನಮಗೆ ಮೇಲ್ನೋಟಕ್ಕೆ ಅನ್ನಿಸ್ತಿತ್ತು, ಒಂದು ಸಂದೇಶವನ್ನ ರವಾನೆ ಅಂದ್ರೆ ಈವರೆಗಿನ ಎಲ್ಲ ಗೊಂದಲಕ್ಕೆ ಮುಗಿದೋಗ್ಲಿ, ಎಷ್ಟು ದಿನ CM ಚೇಂಜು, ಎಷ್ಟು ದಿನ ಇಲ್ಲ ಅಂತ ಸ್ಟೇಟ್ಮೆಂಟು, ಅಧಿಕಾರ ಹಂಚಿಕೆ, ಇದಕ್ಕೆ ತೆರೆ ಬಿದ್ದೋಗ್ಲಿ, ಏನಾಗುತ್ತೋ ಆಗಲಿ, ನಾನೊಂದು ಸ್ಟೇಟ್ಮೆಂಟ್ ಮಾಡ್ತೀನಿ, ಅದಕ್ಕೇನು ರೆಸ್ಪಾನ್ಸು ಅಂತ ಹೇಳೋದ್ರ ಮೂಲಕ ಒಂದು, ಯಾವುದೇ ಒಪ್ಪಂದ ಆಗಿಲ್ಲ, ಅಧಿಕಾರ ಹಂಚಿಕೆ ಒಪ್ಪಂದ ಏನಾದರೂ ಮೊದಲೇ ಆಗಿತ್ತು ಅಂದ್ರೆ ನಾನೇ 5 ವರ್ಷ CM ಅಂತ ನಾನು ಯಾಕೆ ಹೇಳ್ತಿದ್ದೆ? ಒಪ್ಪಂದ ಆಗಿಲ್ಲ, ಅದಕ್ಕೆ ನಾನು ಹೇಳ್ತಿಲ್ಲ. ಹೇಳಿ ವರಿಷ್ಠರು ನಾಯಕತ್ವ ಬದಲಾವಣೆ ವಿಚಾರ, ಅದು ವರಿಷ್ಠರು ಹೇಳಲಿ ಅನ್ನುವ ಪ್ರಶ್ನೆಯನ್ನ, ಅನ್ನುವ ಮಾತನ್ನ ಅವರು ಹೇಳಿದ್ರು. ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆನೇ ಆಗ್ತಿಲ್ಲ, ಲೀಡರ್ಸ್ ನಡುವೆ, ಹೈಕಮಾಂಡ್ ನಡುವೆ ಚರ್ಚೆನೇ ಆಗ್ತಿಲ್ಲ ಅನ್ನೋದು ಅವರ ಕ್ಯಾಟಗಾರಿಕಲ್ ಆದಂತಹ ಮಾತು. ಈಗ ಅವರ ಒಂದು ಪ್ರತಿಕ್ರಿಯೆಯನ್ನು ನೋಡೋಣ. ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ? ಈಗ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ಅದು ಯಾಕೆ ಚರ್ಚೆ ನಡೀತದೆ? ನೀವು ಯಾಕೆ ಸ್ಪೆಕ್ಯುಲೇಷನ್ಗಳನ್ನ, ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು? ನಿಮ್ಮ ಪಕ್ಷದ ಕೆಲವು ಅಭಿಮಾನದಿಂದ, ಪ್ರೀತಿಯಿಂದ ಹೇಳ್ತಾರೆ ಕೆಲವರು. ಬೆಂಬಲಿಸುವಂತ ಶಾಸಕರು ಕೇಳಪ್ಪ, ಇಲ್ಲಿ 1 or 2 MLAs ಅವರು
ಅವ್ರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ, ಅವರ ಅಭಿಮಾನಿಗಳು. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ, ಪಾರ್ಟಿ ಡಿಸಿಷನ್ ಅಲ್ಲ. ಪಾರ್ಟಿ ಡಿಸಿಷನ್ ಏನು ಹೈಕಮಾಂಡ್ ಅವರು ಏನು ತಗೋತಾರೆ ಅದಕ್ಕೆ ಬೋತ್ ಆಫ್ ಅಸ್ ವಿಲ್ ಬಿ ಅಬೈಡಿಂಗ್. ಈಗ ಮೊದಲನೇ ಬಾರಿಗೆ ಓಪನ್ ಆಗಿ ದೆಹಲಿಯಲ್ಲಿ ಮಾತಾಡಿದಂತಹ ಸಿದ್ದರಾಮಯ್ಯನವರ ರಿಯಾಕ್ಷನ್ ಅನ್ನ ನಾವು ನೋಡಿದ್ವಿ. ಇದರ ಜೊತೆಗೆ ಅವ್ರು ಹೇಳ್ತಿದ್ದಾರೆ, ಸ್ಪೆಸಿಫಿಕ್ ಆಗಿ ಇದನ್ನ ತೀರ್ಮಾನ ಮಾಡಬೇಕಾಗಿರೋರು ಶಾಸಕರು ಬಂದು ಸ್ಟೇಟ್ಮೆಂಟ್ ಮಾಡ್ತಾರಲ್ಲ ಅವರಲ್ಲ, ಅವ್ರು ಯಾರೋ ಬೆಂಬಲಿಗರು ಒಂದಿಬ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ನಾಯಕತ್ವ ಬದಲಾವಣೆ ವಿಚಾರ ಅಲ್ಲ, ಮಾಧ್ಯಮ ಅಲ್ಲ, ಹೈಕಮಾಂಡು ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಹೇಳಿದಾರ, ಅವ್ರ ಮಟ್ಟದಲ್ಲಿ ಇದು ಚರ್ಚೆ ಆಗಿಲ್ಲ. ಅಂದ್ರೆ ಪದೇ ಪದೇ ಅದನ್ನ ಡಿನೇ ಮಾಡ್ತಿದ್ದಾರೆ. ಮತ್ತು ಹೀಗೆ ಡಿನೇ ಇದ್ರ ಜೊತೆಗೆ 2028ರ ಚುನಾವಣೆಯ ಲೀಡರ್ಶಿಪ್ಪು ನಂದೇ. ಅವ್ರು ಹೇಳೋದು 2028ರ ಚುನಾವಣೆಯ ನಾಯಕತ್ವನೂ ನಂದೇ, ಕ್ರಾಂತಿಯೂ ಇಲ್ಲ, ಎಂಥದ್ದು ಇಲ್ಲ. ಇದು ಅವರ ಸ್ಟೇಟ್ಮೆಂಟ್. ಅವರ ಮತ್ತೊಂದು ಪ್ರತಿಕ್ರಿಯೆ ಕೊಡೋಣ. ಯಾರೋ ಒಬ್ರು ಅವರು ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್, ಅದು ಇಸ್ ಇಟ್ ಎ ಪಾರ್ಟಿ ಡಿಸಿಷನ್? ಖರ್ಗೆ ಅವ್ರು ಹೇಳ್ಬೇಕು, ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು ಅಲ್ವಾ, ವೇಣುಗೋಪಾಲ್ ಹೇಳ್ಬೇಕು. ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ, ಚರ್ಚೆ ಇಲ್ಲವೇ ಇಲ್ಲ ಅಂತ. ಇದಕ್ಕಿಂತ ಕ್ಲಿಯರ್ ಆಗಿ ಹೇಳಕ್ಕೆ ಇನ್ನೇನು ಹೇಳ್ಬೇಕು? ಅಂದ್ರೆ ತುಂಬಾ ಫಾರ್ಮ್ ಆಗಿ, ತುಂಬಾ ಬಿಗಿಯಾಗಿ ಅವರು ಹೈಕಮಾಂಡ್ಗೂ ಕೂಡ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ನೋ ಚೇಂಜ್ ಆಫ್ ಲೀಡರ್ಶಿಪ್ ಅನ್ನೋದು ಇವತ್ತಿನ ಅವರ ದೆಹಲಿ ಪತ್ರಿಕಾಗೋಷ್ಠಿಯಿಂದ ಅವರು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾರೆ. ಜೊತೆಗೆ ಎದುರಾಳಿ ಕ್ಯಾಂಪಿಗೂ ಕೂಡ ಯಾವುದೇ ಒಪ್ಪಂದ ಆಗಿಲ್ಲ, ನಾನು ಫರ್ಮ್ ಇದ್ದೀನಿ ಅನ್ನುವ ಸಂದೇಶವನ್ನ DK ಶಿವಕುಮಾರ್ ಗುಂಪಿಗೂ ಕೂಡ ಕಳಿಸ್ತಿದ್ರು. ಇದು ಅವರ ಸ್ಟ್ಯಾಂಡು. ರಾಹುಲ್ ಗಾಂಧಿ ಅವರನ್ನ ಮತ್ತು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಮೊದಲು ಸ್ಟ್ಯಾಂಡ್ ಅಂದ್ರೆ ಕಾಂಗ್ರೆಸ್ ಆಂತರಿಕ ಗುದ್ದಾಟ ಒಂದು ಕ್ರಮೇಣ ಅದು ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬರ್ತಾ ಇದೆ. ಅದರ ಪರಿಣಾಮವಾಗಿಯೇ ಸಿದ್ದರಾಮಯ್ಯ ಆಗಿದ್ದಾಗಲಿ ನೋಡೇ ಬಿಡೋಣ ಎನ್ನುವ ಒಂದು ಗಟ್ಟಿ ನಿರ್ಧಾರದಿಂದ ಓಪನ್ ಆಗಿ ಮಾತಾಡಿದರೆ ಒಬ್ಬ ಚೀಫ್ ಮಿನಿಸ್ಟರ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದರಿಂದಾಗಿ, ಈ ಸ್ಟೇಟ್ಮೆಂಟ್ ಇಂದಾಗಿ ಶಿವಕುಮಾರ್ ಮತ್ತು ಹೈಕಮಾಂಡ್ ಬಿಕ್ಕಟ್ಟಿಗೆ ಸಿಲುಕಿದೆ. ಅಂದ್ರೆ ಸಿಲುಕಿಸೋದೇ ಅವರ ಉದ್ದೇಶ. ಬಿಕ್ಕಟ್ಟಿಗೆ ಅಂದ್ರೆ ದೇ ಹ್ಯಾವ್ ಟು ರಿಯಾಕ್ಟ್. ಈಗ ಚೇಂಜ್ ಆಫ್ ಲೀಡರ್ಶಿಪ್ ಇದೆಯಾ, ಅದನ್ನು ಕಮ್ಯುನಿಕೇಟ್ ಮಾಡಬೇಕು. ನೋ ಚೇಂಜ್ ಆಫ್ ಲೀಡರ್ಶಿಪ್ ಅಫಿಷಿಯಲ್ ಆಗಿ ಹೇಳಬೇಕು. ಇಲ್ಲ ನೀವು ಅಧಿಕಾರ ಹಂಚಿಕೆ ಮಾಡ್ಕೋಬೇಕಾ, ಅದನ್ನ ಕರೆದು ಸಿದ್ದರಾಮಯ್ಯನವ್ರಿಗೆ ಹೇಳಬೇಕು. ಒಂದ್ ವೇಳೆ ಅವ್ರು ಆಗಲ್ಲ ಅಂದ್ರೆ ಯಾರನ್ನ ಏನನ್ನು ಮಾಡಬೇಕು ಅನ್ನೋದಕ್ಕೆ ಒಂದು ಸ್ಟ್ರಾಟಜಿ ಮಾಡಬೇಕು. ಎಷ್ಟು ದಿನ ಅಂತ ಈ ಅತಂತ್ರ, ಹೊರಗಡೆ ಹೋಗ್ತಾರೆ, ಚೇಂಜ್ ಆಫ್ ಲೀಡರ್ಶಿಪ್ ಅಂತಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ತನ್ನ ವರ್ಚಸ್ಸಿಗೂ ಕೂಡ ಧಕ್ಕೆ ಆಗ್ತಾ ಇದೆ ಅನ್ನೋದು ಸಿದ್ದರಾಮಯ್ಯನವರಿಗೆ ಫೀಲ್ ಆಗ್ತಾ ಇದೆ. ಇತ್ತೀಚೆಗೆ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ಹೈಕಮಾಂಡ್ ಕಸದ ಬುಟ್ಟಿಗೆ ಹಾಕಿದಾಗ ಸಿದ್ದರಾಮಯ್ಯನವರಿಗೆ ಮುಖಭಂಗ ಆಗಿತ್ತು. ಹಾಗೆಯೇ ಸಿದ್ದರಾಮಯ್ಯನವರು MLCಗಳ ಸೀಟನ್ನು ರವಾನೆ ಮಾಡಿದಾಗ ಅದಕ್ಕೆ ತಡೆ ಕೊಟ್ಟಂತಹ ಪ್ರಕರಣದಲ್ಲೂ ಕೂಡ ಸಿದ್ದರಾಮಯ್ಯನವರು ಬೇಸರ ಮಾಡ್ಕೊಂಡಿದ್ರು. ಹೀಗೆ ಸೀರೀಸ್ ಆಫ್ ಡೆವಲಪ್ಮೆಂಟ್ಸು ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗೆ ಸೆಟ್ ಬ್ಯಾಕ್ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸೆಟೆದು ನಿಲ್ಲುವ ಸಂದೇಶ ರವಾನೆ ಮಾಡಿರುವ ಸಿದ್ದರಾಮಯ್ಯನವರ ಈ ಒಂದು ಸುಳಿವು ಬರುವ ದಿನಗಳಲ್ಲಿ ಕಾಂಗ್ರೆಸ್ ಅಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಡೆವಲಪ್ಮೆಂಟ್ ಕಾರಣ ಆಗುತ್ತೆ ಅನ್ನುವ ಸಂದೇಶ ರವಾನೆ ಮಾಡಿದೆ. ಅಂದ್ರೆ ಸಿದ್ದರಾಮಯ್ಯ ಬಂಡಾಯದ ಸುಳಿವೇನಾದ್ರು ಕೊಡ್ತಿದಾರ ಅನ್ನುವ ಒಂದು ಅನುಮಾನ. ಇಟ್ ಇಸ್ ಟೂ ಅರ್ಲಿ ಟು ಸೇ. ತಕ್ಷಣನೇ ನಾವು ಅದ್ರ ಬಗ್ಗೆ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಮುಖ್ಯವಾದ ಪ್ರಶ್ನೆ ಏನು ಅಂತಂದ್ರೆ, ಈಗ DK ಶಿವಕುಮಾರ್ ಅವರ ಪ್ರತಿಕ್ರಿಯೆ ಏನಿರುತ್ತೆ? DK ಶಿವಕುಮಾರ್ ಅವರು ಈ ಒಂದು 2.5 ವರ್ಷದ ಅವಧಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಸಿದ್ಧವಾಗಿ ನಿಂತಿರುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಅವರ ಪರವಾಗಿ ಗಟ್ಟಿಯಾಗಿ ನಿಲ್ಲುತ್ತಾ ಮತ್ತು ಹೈಕಮಾಂಡ್ ಮುಂದೇನು ಮಾಡುತ್ತೆ? ಇದು ಮುಖ್ಯವಾದಂತಹ ಪ್ರಶ್ನೆ. ಈಗ
ಹಿಂದುಳಿದ ವರ್ಗಗಳ ಒಂದು ದೊಡ್ಡ ಸಭೆಯನ್ನ ಬೆಂಗಳೂರಲ್ಲಿ ಮಾಡಬೇಕು ಅಂತ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ಭಾರತದ ಹಿಂದುಳಿದ ವರ್ಗಗಳ ನಾಯಕ ಅಂತ ಕಾಂಗ್ರೆಸ್ ಸಿದ್ದರಾಮಯ್ಯನವನ್ನ ಪ್ರೊಜೆಕ್ಟ್ ಮಾಡೋದಕ್ಕೆ ಹೊರಟಿದೆ. ಅವರು ಅದರ ಆತಿಥ್ಯವನ್ನು ಕೊಡುವಂತಹ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ ಹಿಂದುಳಿದ ವರ್ಗಗಳ ಚೀಫ್ ಮಿನಿಸ್ಟರ್ ಕರ್ನಾಟಕದಲ್ಲಿದ್ದಾರೆ. ಇಡೀ ಇಂಡಿಯಾದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಕಾಂಗ್ರೆಸ್ ಪಕ್ಷದ ಏಕೈಕ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಒಬ್ಬರೇ. ಕಾಂಗ್ರೆಸ್ ಪಾರ್ಟಿನಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಚೀಫ್ ಮಿನಿಸ್ಟರ್ ಇರೋದು ಸಿದ್ದರಾಮಯ್ಯ ಒಬ್ಬರೇ. ಜೊತೆಗೆ ಬಿಹಾರ್ ಎಲೆಕ್ಷನ್ಸ್ ಆಗುತ್ತೆ. ಬಿಹಾರ್ ಚುನಾವಣೆಯ ಸ್ಟ್ರಾಟಜಿ ಕೂಡ ಹಿಂದುಳಿದ ವರ್ಗಗಳ ಆ ಲೆಕ್ಕಾಚಾರದ ಮೇಲೆನೆ ಬಿಹಾರ್ ಎಲೆಕ್ಷನ್ ನಡೆಯುತ್ತೆ. ಹಿಂದುಳಿದ ವರ್ಗಗಳು, ದಲಿತರು, ಅಲ್ಪಸಂಖ್ಯಾತರ ಆ ರಾಜಕಾರಣದ ಮೇಲೆನೆ ಬಿಹಾರ್ ಚುನಾವಣೆ ಫೈಟ್ ನಡೆಯುತ್ತೆ. ಇಂಥ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ನಾಯಕ ಎನಿಸಿಕೊಂಡಂತಹ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾಯಿಸುವಷ್ಟು ಡೇರ್ನೆಸ್ ಹೈಕಮಾಂಡ್ ತೋರುತ್ತಾ? ಇದು ಮೂಲಭೂತವಾದಂತಹ ಪ್ರಶ್ನೆ. ಇವತ್ತು ಸಿದ್ದರಾಮಯ್ಯನವರು ಸೆಟೆದು ನಿಂತಿದ್ದಾರೆ. ಒಂದು ತಿರುಗಿ ಬೀಳುವ ಸುಳಿವನ್ನು ಕೊಟ್ಟಿದ್ದಾರೆ, ಫರ್ಮ್ ಆಗಿರುವ ಸುಳಿವನ್ನು ಕೊಟ್ಟಿದ್ದಾರೆ. ಚೇಂಜ್ ಆಫ್ ಲೀಡರ್ಶಿಪ್ ಏನಾರೋ ಮಾಡುವಂಥ ವಿಷಯ ಬಂದಾಗ ಅದು ಅಷ್ಟು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅನ್ನೋ ಸುಳಿವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇದಕ್ಕೆ ಹೈಕಮಾಂಡ್ ಆಗಲಿ ಡಿ.ಕೆ. ಶಿವಕುಮಾರ್ ಬಣ ಆಗಲಿ ಯಾವ ರೀತಿಯ ಒಂದು ಕೌಂಟರ್ನ ಕೊಡ್ತಾರೆ ಅಥವಾ ಪ್ರತಿಯ ತಂತ್ರವನ್ನು ಅನುಸರಿಸ್ತಾನೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.